ಗುಡ್ ಮಾರ್ನಿಂಗ್. ಅದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಮ್ಮ ಊರಲ್ಲಿ ನಿನ್ನೆ ಬಂದಿದ್ದು ನಾವು. ನಿನ್ನೆ ಸಂಜೆ ಥರ ಬಂದ್ವಿ. ಇನ್ನು ಯಾರೂ ಎದ್ದಿಲ್ಲ. ಸೊ ಟೈಮ್ ಬಂದ್ಬಿಟ್ಟು ನೋಡಿ, ಕೋಳಿ ಕೂಗ್ತಾ ಇದೆ. ಸೊ ಐ ಥಿಂಕ್ ಇಟ್ಸ್ ಇನ್ನೂ ಒಂದು 6:30 ಆಗಿರ್ಬೋದು, ಅಷ್ಟೇ 6:30 ಆಗಿರ್ಬೋದು. ಅಲ್ಲಿ ನೋಡಿ, ಅಲ್ಲಿ ಸನ್ರೈಸ್ ಆಗ್ತಾ ಇದೆ. ಅಂದರೆ ಆಲ್ರೆಡಿ ಆಗಿದೆ. ಇಟ್ ಇಸ್ ಸೋ ಗುಡ್. ಇಟ್ ಇಸ್ ಸೋ, ನೋಡಿ ಹಿಂಗೆ ಬಂದರೆ ಸನ್ದು ರಿಫ್ಲೆಕ್ಷನ್ ಬಿಡ್ತಾ ಇದೆ. ಇಟ್ ಇಸ್ ಸೋ ಪೀಸ್ಫುಲ್ ಗೈಸ್. ಈ ಥರ ಪ್ಲೇಸ್ಗೆ ಯಾವಾಗಾದರೂ ಆ್ಯಕ್ಚುಲಿ ಬರ್ತಾ ಇರಬೇಕು. ಇಟ್ ಇಸ್ ಸೋ ಗುಡ್, ಸೋ ಪೀಸ್ಫುಲ್. ಎಷ್ಟು ಜನ ಏನು ಹೇಳ್ತಾರೆ, ಪೀಸ್ಫುಲ್ಲಾಗಿ ಏನೂ ಕರ್ಕಶ ಇಲ್ಲಿದೆ. ಇಟ್ಸ್ ಗುಡ್. ಇಲ್ಲಿ ನೋಡಿ, ಅಲ್ಲಿ ಶೋ ಯು ಪೀಪಲ್ ದಿ ಸೀನರಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ ಮನೆದು ಆ ಕಡೆ, ನಮ್ಮ ಅಜ್ಜಿ ಮನೆ ಈ ಕಡೆ ಅಂತ ಹೇಳಿದ್ರೆ ಆ ಕಡೆ ಇರೋ ಸೀನರೀಸು, ಬೆಟ್ಟ ಗುಡ್ಡ, ಆ ಕಡೆ ಹೊಲ ಎಲ್ಲ ಇದೆ. ಇಟ್ಸ್ ಗುಡ್. ನಾನು ಸೀರಿಯಸ್ಲಿ ಈ ಥರ ಕೋಳಿ ಕೂಗಿರೋದು ಕೇಳಿ ತುಂಬ ಐ ಥಿಂಕ್ ಇಯರ್ಸೇ ಆಗೋಯಿತು. ಬಿಕಾಸ್ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಅರ್ಲಿ ಮಾರ್ನಿಂಗ್ ಎಲ್ಲ ಒರಿಜಿನಲ್ಲಾಗಿ ಕೋಳಿ ಹೇಗೆ ಕೂಗುತ್ತೆ ಹೇಳಿ ಅಲ್ವಾ. ಸೊ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್. ಏನು ಹೇಳ್ತಾರೆ, ಈ ಥರ ಲೈಫು ಎಲ್ರೂ ಅನುಭವಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು, ನಮ್ಮ ಅಜ್ಜಿ ಮನೆ ಮೇಲೆ ಮೆಟ್ಲು ಕೂಡ ಇದೆ ಗೈಸ್. ನಾನು ನೆನ್ನೆ ಬಂದು ಆ ಮೆಟ್ಲಿಗೆ ಹೋಗೋಕ್ಕಾಗಿಲ್ಲ. ಸೊ ಮನೆ ಹೋಗೋಣ. ಏನಿದೆ ಟೆರೆಸಲ್ಲಿ? ಏನಿಲ್ಲ, ಲೈಕ್ ಸುಮ್ಮನೆ ಅಲ್ಲಿ ನೋಡಿ, ಅಲ್ಲಿ ತೋರಿಸ್ತೀನಿ ನೋಡಿ. ಹಾಂ, ಅಲ್ಲಿ ಕಾಣ್ತಾ ಇದೆಯಲ್ಲ, ಯೆಲ್ಲೋ ಕಲರ್ ಕಾಣ್ತಾ ಇದೆ ನೋಡಿ, ಅದೇ ಟೆಂಪಲ್ಲು. ಆ ಟೆಂಪಲಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ಇವತ್ತು ಆ್ಯಕ್ಚುಲ್ ಜಾತ್ರೆ. ದೇವ್ರನ್ನ ನಮ್ಮ ಅಜ್ಜಿ ಮನೆಯಿಂದನೇ ಕರ್ಕೊಂಡು ಹೋಗೋದು. ಏನಕ್ಕಂತ ಹೇಳಿದ್ರೆ, ಆ ಟೆಂಪಲ್ನ ಕಟ್ಟಿ ಕೊಟ್ಟಿದ್ದೆ ನಮ್ಮ ತಾತ. ಸೊ ಅದಕ್ಕೆ ಫಸ್ಟು ದೇವ್ರನ್ನ ಇಲ್ಲಿಂದ ನೆನ್ನೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲಿದೆ ಟೆಂಪಲ್ಲು. ಇನ್ನು ಯಾರೂ ಎದ್ದಿಲ್ಲ ಆ್ಯಕ್ಚುಲಿ. ನಮ್ಮ ಅಕ್ಕ ಅವರೆಲ್ಲ ಮುಂಚೆನೇ ಎದ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಸ್ವಂತ ಅಕ್ಕ, ನಮ್ಮ ಶಾಂತಕ್ಕ, ಶಿಲ್ಪ ಮತ್ತು ನಮ್ಮ ಕಸಿನ್ಸ್ ಎಲ್ಲ ಇನ್ನೂ ಯಾರೂ ಎದ್ದಿಲ್ಲ, ಮಲ್ಕೊಂಡಿದ್ದಾರೆ. ಬಿಕಾಸ್ ಅವರೆಲ್ಲ ಇಷ್ಟು ಬೇಗ ಎಲ್ಲ ಎದ್ದೋಳಲ್ಲ. ಸಿ ಗೈಸ್, ಸೋ ಗುಡ್, ಸೋ ಗುಡ್. Stay tuned. ಪೂತಲ್ ರಾಜುಗೆ ನಮ್ಮ ಜಾತ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೇಟ ಕಟ್ತಾ ಇದ್ದಾರೆ. ಸೊ ನೋಡಿ, ವೈಟ್ ಕಲರ್ ಪೇಟ. ಹೇಗೆ ನಮ್ಮ ಮನೆಯಿಂದನೇ ತೆಗಿಯೋದು ಇದನ್ನು. ಅದಕ್ಕೆ ಪೇಟ ಕಟ್ಟಿ ಡೋಲೆಲ್ಲ ಓಡಿಸ್ಬಿಟ್ಟು ಇಲ್ಲಿಂದ ಎತ್ಸೋದು. ಏನು ತೊಂದರೆ ಅಮ್ಮ ಅಂದ್ರೆ అందరు బిట్టు